ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಯುದ್ಧ ಮಾಡ್ತಾ ಇದ್ದಾವಲ್ಲ, ಈ ಯುದ್ಧದಲ್ಲಿ ಕ್ಷಣ ಕ್ಷಣಕ್ಕೂ ಅಮೆರಿಕ ಮತ್ತು ಇಸ್ರೇಲ್ ತನ್ನ ಪ್ಲಾನ್ಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡ್ತಾ ಇದೆ. ಯಾಕೆ ಕೇಳಿದ್ರೆ ಅವರ ನಿರೀಕ್ಷೆ ಹುಸಿಯಾಗಿದೆ. ಅಮೆರಿಕ ಆರಂಭದಲ್ಲಿ ಈ ಯುದ್ಧ ಬಹಳ ಬೇಗ ಮುಗಿಯುತ್ತೆ ಎನ್ನುವಂತಹ ಉತ್ಸಾಹದಲ್ಲಿ ಎಂಟ್ರಿ ಆಯಿತು. ಆದರೆ ಯುದ್ಧ ಮುಗಿತಾ ಇಲ್ಲ, ಯುದ್ಧ ಇನ್ನಷ್ಟು ಡ್ರ್ಯಾಗ್ ಆಗ್ತಾ ಇದೆ. ಈಗ ಇರಾನನ್ನ ಮಂಡಿಯೂರುವಂತೆ ಮಾಡೋದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಒಂದು ಡೆಡ್ಲಿ ಪ್ಲಾನ್ ಅನ್ನು ರೆಡಿ ಮಾಡಿದವೆ ಅಂತ ಅಮೆರಿಕದ ಪತ್ರಿಕೆಗಳೇ ವರದಿ ಮಾಡ್ತಾ ಇದ್ದಾವೆ. ಆ ವರದಿಯ ಪ್ರಕಾರ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ 2 ಪ್ಲಾನ್ಗಳನ್ನು ಮಾಡಿದವೆ. ಮೊದಲನೇ ಪ್ಲಾನ್ ಏನು ಕೇಳಿದ್ರೆ, ಇರಾನ್ನ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರದೇಶವನ್ನ ಅಮೆರಿಕ ವಶಕ್ಕೆ ಪಡೆಯುವಂತಹದ್ದು. ಇಡೀ ಇರಾನ್ಗೆ ಭೂಸೇನೆಯನ್ನು ನುಗ್ಗಿಸಿ ಕಬ್ಜಾ ಮಾಡಿಕೊಳ್ಳೋದಲ್ಲ, ಒಂದು ಚಿಕ್ಕ ಪ್ರದೇಶವನ್ನು ವಶಪಡಿಸಿಕೊಳ್ಳೋದು. ಆ ಮೂಲಕವಾಗಿ ಇರಾನ್ನ ನಾಡಿ ಮಿಡಿತವನ್ನೇ ಬಂದ್ ಮಾಡೋದು. ಆ ಒಂದು ಪ್ಲಾನ್ ರೆಡಿ ಆಗಿದೆ. ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ಇಸ್ರೇಲ್ ಒಂದು ಗುರಿ ಇಟ್ಕೊಂಡಿತ್ತಲ್ಲ, ಅದರಲ್ಲಿ ಯಶಸ್ಸು ಸಿಕ್ಕಂತೆ ಕಾಣ್ತಾ ಇದೆ. ಇರಾನ್ನಿಂದ ಆ ರಿಸಲ್ಟ್ ಇಸ್ರೇಲ್ಗೆ ಸಿಕ್ಕಿದೆ. ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರವೇ. ಅದನ್ನು ಸಹ ನಿಮಗೆ ವಿವರಿಸಿ ಹೇಳ್ತೀನಿ. ಹಾಗೆ ಶ್ರೀಲಂಕಾದವರು ಇರಾನ್ಗೊಂದು ಸಹಾಯ ಮಾಡಿದ್ರಲ್ಲ, ಶ್ರೀಲಂಕಾ ಏನು ಭಾರತ ಕೂಡ ಸಹಾಯ ಮಾಡಿತ್ತು. ಇರಾನ್ ನೇವಿಗೆ ಸೇರಿದಂತಹ ವಾರ್ಶಿಪ್ಗಳನ್ನು ಭಾರತ ಒಂದು ಉಳಿಸ್ಕೊಂಡ್ರೆ ಇನ್ನೊಂದಕ್ಕೆ ಶ್ರೀಲಂಕಾ ಆಶ್ರಯ ಕೊಟ್ಟಿತ್ತು. ಹಾಗೆ ಅಮೆರಿಕದಿಂದ ಹೊಡೆತ ತಿಂದು ಮುಳುಗ್ತಾ ಇದ್ದಂತಹ IRIS ದೇನಾಗೂ ಕೂಡ ಶ್ರೀಲಂಕಾ ಸಹಾಯ ಹಸ್ತವನ್ನು ಚಾಚಿತ್ತು. ಅದರಲ್ಲಿದ್ದಂತಹ 32 ಸಿಬ್ಬಂದಿಗಳನ್ನು ರಕ್ಷಿಸಿತ್ತು. ಈಗ ಮಿತ್ರರೇ, ಶ್ರೀಲಂಕಾಗೆ ಇದೇ ಕಂಟಕವಾಗಿದೆ. ಅಮೆರಿಕ ಶ್ರೀಲಂಕಾ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿ. ಅದು ಸಹ ಒಂದು ಇಂಟ್ರೆಸ್ಟಿಂಗ್ ವಿಚಾರವೇ. ಈ ಬಗ್ಗೆ ಶ್ರೀಲಂಕಾ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಶ್ರೀಲಂಕಾ ವಿಚಾರದಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತೇ ಇದೆ, ಭಾರತದಲ್ಲಿ ಸಮರಾಭ್ಯಾಸಕ್ಕೆ ಬಂದಂತಹ ಇರಾನ್ನ 3 ಹಡಗುಗಳಲ್ಲಿ ಒಂದನ್ನು ಅಮೆರಿಕ ಬಲಿ ಪಡೀತು. ಅದರ ಹೆಸರು IRIS ದೇನಾ. ಅದರಲ್ಲಿ 184 ಸಿಬ್ಬಂದಿಗಳಿದ್ರು. ಎಲ್ಲರೂ ಕೂಡ ಸಮುದ್ರದ ಪಾಲಾದ್ರು. ಆದರೆ ಸಾಯ್ತಾ ಇದ್ದಂತಹ 32 ಮಂದಿಯನ್ನ ತನ್ನ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಮೂಲಕವಾಗಿ ರಕ್ಷಿಸಿತ್ತು. ಅದರಲ್ಲಿ ಕೆಲವರಿಗೆ ಗಾಯಗಳಾಗಿದ್ವು. ಅವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನೂ ಕೂಡ ಶ್ರೀಲಂಕಾದ ಸರ್ಕಾರ ಮಾಡಿತ್ತು. ಅನಂತರದಲ್ಲಿ ಒಂದು ವಿಚಾರ ಹೊರಗೆ ಬಂತು. ಇರಾನ್ನ ನೇವಿಗೆ ಸೇರಿದಂತಹ ಇನ್ನೆರಡು ಯುದ್ಧ ಹಡಗುಗಳಿಗೆ ಒಂದಕ್ಕೆ ಭಾರತ ಆಶ್ರಯ ಕೊಟ್ಟಿದೆ, ಇನ್ನೊಂದಕ್ಕೆ ಶ್ರೀಲಂಕಾ ಕೂಡ ಆಶ್ರಯ ಕೊಟ್ಟಿದೆ. ಅದರಲ್ಲಿದ್ದಂತಹ ಕ್ರೂ ಮೆಂಬರ್ಸ್ಗೂ ಕೂಡ ಶ್ರೀಲಂಕಾ ಮತ್ತು ಭಾರತ ಆಶ್ರಯವನ್ನ ಕೊಟ್ಟಿದ್ದಾವೆ ಎನ್ನುವಂತಹ ಸುದ್ದಿ ಹೊರಗೆ ಬಂತು. ಈಗ ಇದು ಅಮೆರಿಕದ ಕಣ್ಣು ಕೆಂಪಗಾಗಿಸಿದೆ. ಅಮೆರಿಕ ಸರ್ಕಾರ ಶ್ರೀಲಂಕಾಗೆ ಒಂದು ಮನವಿಯನ್ನ ಮಾಡಿಕೊಂಡಿದೆ. ಒಂದು ರೀತಿಯಲ್ಲಿ ಮನವಿ ರೂಪದ ವಾರ್ನಿಂಗ್ ಇದು. ಅದೇನು ಕೇಳಿದ್ರೆ, ನೀವೀಗ ರಕ್ಷಿಸಿರುವಂತಹ ಹಡಗಿನ ಸಿಬ್ಬಂದಿಗಳನ್ನಾಗ್ಲಿ ಅಥವಾ ಇನ್ನೊಂದು ಹಡಗಿಗೆ ಆಶ್ರಯ ಕೊಟ್ಟಿದ್ದೀರಲ್ಲ, ಅದರ ಸಿಬ್ಬಂದಿ ಮತ್ತು ಆ ಹಡಗನ್ನ ಈ ತಕ್ಷಣಕ್ಕೆ ನೀವು ಬಿಡಕೂಡದು. ನಿಮ್ಮ ಆಶ್ರಯದಲ್ಲೇ ಇಟ್ಕೊಳ್ಳಿ, ಅಂದ್ರೆ ನಿಮ್ಮ ವಶದಲ್ಲೇ ಇಟ್ಕೊಳ್ಳಿ ಅಂತ ಅಮೆರಿಕ ತಾಕೀತು ಮಾಡಿದೆ. ಅಮೆರಿಕದ ಎಚ್ಚರಿಕೆ ಹೇಗಿದೆ ಅಂತಂದ್ರೆ, ನೀವೇನಾದರೂ ಬಿಟ್ಟು ಕಳುಹಿಸಿದ್ದೆ ಆದರೆ ಮಾರ್ಗ ಮಧ್ಯದಲ್ಲಿ IRIS ದೇನಾಗಿ ಯಾವ ಪರಿಸ್ಥಿತಿ ಬಂತೋ ಅದೇ ಪರಿಸ್ಥಿತಿ ಈ ಹಡಗಿಗೂ ಬರುತ್ತೆ, ಆ ಸಿಬ್ಬಂದಿಗಳಿಗೂ ಬರುತ್ತೆ ಅನ್ನುವ ರೀತಿಯಲ್ಲಿ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕದ ಈ ಮನವಿಯ ಬಗ್ಗೆ ಶ್ರೀಲಂಕಾದ ಅಧ್ಯಕ್ಷ ಅನುರಾ ಕುಮಾರ ಡಿಸೆಂಕೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ಯಾರೋ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವಂತಹದ್ದು ನಮ್ಮ ಮಾನವೀಯ ಧರ್ಮ, ಅದನ್ನು ನಾವು ಮಾಡಿದೀವಿ ಅಷ್ಟೇ. ಈಗ ಮುಂದಿನ ಕ್ರಮವನ್ನ ನಾವು ಶ್ರೀಲಂಕಾ ನೆಲದ ಕಾನೂನು ಇದೆಯಲ್ಲ ಅದರ ಆಧಾರದಲ್ಲೇ ತೆಗೆದುಕೊಳ್ತೀವಿ ಅಂತ ಶ್ರೀಲಂಕಾದ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಮಿತ್ರರೇ, ಈ ಯುದ್ಧ ಆರಂಭವಾಗ್ತಿದ್ದ ಹಾಗೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ನ ಮುಖ್ಯ ತಲೆಯಾದಂತಹ ಖಮೆನೈನನ್ನೇ ಮುಗಿಸ್ಬಿಟ್ಟಿದ್ವು. ಇದರಿಂದಾಗಿ ಇರಾನ್ನ ನಾಯಕತ್ವದಲ್ಲಿ ಒಂದು ಶೂನ್ಯ ಆವರಿಸಿದೆ. ಯಾಕೆಂದ್ರೆ ಇಷ್ಟು ದಿನಗಳ ಕಾಲ, ಹತ್ತತ್ರ 37 ವರ್ಷಗಳ ಕಾಲ ಖಮೆನೈ ಇರಾನನ್ನ ಮುನ್ನಡೆಸ್ತಾ ಇದ್ರು. ಅಂದ್ರೆ ಅವ್ರು ಏನ್ ಹೇಳ್ತಾರೋ ಆ ಪ್ರಕಾರವಾಗಿ ಇರಾನ್ ನಡೀತಾ ಇತ್ತು. ಈಗ ಏಕಾಏಕಿಯಾಗಿ ಖಮೆನೈ ಇಲ್ಲದೆ ಇರೋದ್ರಿಂದಾಗಿ ಇರಾನ್ನ ನಾಯಕತ್ವ ಕಂಪ್ಲೀಟ್ ಆಗಿ ದಿಕ್ಕು ತಪ್ಪಿದೆ. ಈಗ ಒಂದು ಮನೆಯಲ್ಲಿ ಯಜಮಾನ ಇರ್ತಾನೆ, ಆತನಿಗೊಂದು 5 ಜನ ಮಕ್ಕಳಿರ್ತಾರೆ. ಯಜಮಾನ ಬದುಕಿದ್ದಷ್ಟು ಹೊತ್ತು ಆತ ಹೇಳದಂತಹ ಕೆಲಸಗಳನ್ನ ಮಕ್ಕಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಡನ್ ಆಗಿ ಆ ಯಜಮಾನ ಅಂದ್ರೆ ಆ ಮಕ್ಕಳ ಅಪ್ಪ ತೀರ್ಕೊಂಡಿದ್ದೆ ಆದ್ರೆ ಆಗೇನಾಗತ್ತೆ, ಒಂದು ಶೂನ್ಯ ಆವರಿಸುತ್ತಲ್ವಾ. ಆಗ ಮಕ್ಕಳು ತಮಗೆ ತೋಚಿದ್ದನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಕೂಡ ಯಜಮಾನರಂತೆ ವರ್ತಿಸ್ತಾರೆ. ಅದೇ ಪರಿಸ್ಥಿತಿ ಇರಾನ್ನಲ್ಲಿ ನಿರ್ಮಾಣ ಆಗಿದೆ. ಖಮೆನೈ ಸತ್ತೋದ ಬಳಿಕ 3 ಜನರಿಗೆ ನಾಯಕತ್ವವನ್ನು ವಹಿಸಲಾಗಿತ್ತು. ಮುಂದಿನ ಸುಪ್ರೀಂ ಲೀಡರ್ ಆಯ್ಕೆ ಆಗುವವರೆಗೂ ಕೂಡ ನೀವು ದೇಶವನ್ನ ಮುನ್ನಡೆಸಿ ಅಂತ. ಅದರಲ್ಲಿ ಯಾರ್ಯಾರಿದ್ರು? ಮೊದಲನೇದಾಗಿ ಇರಾನ್ನ ಅಧ್ಯಕ್ಷರಿದ್ರು, ಎರಡನೇದಾಗಿ ಅಲ್ಲಿನ ನ್ಯಾಯಾಂಗದ ಮುಖ್ಯಸ್ಥ ಇದ್ದ, ಹಾಗೆ ಅಲ್ಲಿನ ಗಾರ್ಡಿಯನ್ ಕೌನ್ಸಿಲ್ನ ಮೆಂಬರ್ ಕೂಡ ಈ ತ್ರಿಸದಸ್ಯ ಸರ್ಕಾರದ ಭಾಗ ಆಗಿದ್ದ. ಹಾಗೆ ನೋಡೋಕೆ ಹೋದ್ರೆ ಖಮೆನೈ ಸತ್ತ ಬಳಿಕ ಇರಾನ್ನಲ್ಲಿ ಸಮಸ್ಯೆ ಆಗೋದಕ್ಕೆ ಅವಕಾಶವೇ ಇರಲಿಲ್ಲ. ಅಲ್ಲಿ ಸರ್ಕಾರದ ಮುಖ್ಯಸ್ಥ ಇದ್ನಲ್ಲ, ಇರಾನ್ನಲ್ಲಿ ಒಬ್ಬರು ಅಧ್ಯಕ್ಷರಿದ್ದಾರಲ್ಲ, ಅವರು ಜನರಿಂದ ಆಯ್ಕೆಯಾದಂತಹ ಮನುಷ್ಯ. ಹೀಗಾಗಿ ಅವರಿಗೆ ಸರ್ಕಾರವನ್ನ ಮುನ್ನಡೆಸುವಂತಹ ಎಲ್ಲ ಅಧಿಕಾರ ಇದೆ. ಆದ್ರೆ ಅಲ್ಲಿನ್ನೂ ಕೂಡ ಅನೇಕ ಶಕ್ತಿಗಳಿದಾವೆ. ಒಂದು ಈ ಕ್ಲೆರಿಕ್ಗಳ ಕೂಟ, ಇನ್ನೊಂದು IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್. ಇವ್ರ ನಡುವೆ ತಿಕ್ಕಾಟ ಆಗತ್ತೆ ಅಂತಲೇ 3 ಜನರಿಗೆ ಅಧಿಕಾರವನ್ನು ವಹಿಸಲಾಗಿತ್ತು. ಆದರೂ ಸಹ ಆ ತಿಕ್ಕಾಟವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಒಂದೇ ತೇರಿಗೆಳಿತಾ ಇದೆ, ಇನ್ನೊಂದೆತ್ತು ನೀರಿಗೆಳಿತಾ ಇದೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಯಾರ ಮೇಲೆ ಯಾರಿಗೂ ಕೂಡ ಕಂಟ್ರೋಲ್ ಇಲ್ಲ, ಯಾರು ಹೇಳಿದ ಮಾತನ್ನ ಯಾರೂ ಕೇಳ್ತಾ ಇಲ್ಲ. ಅಧ್ಯಕ್ಷರನ್ನೇ ಅಲ್ಲಿನ IRGC ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ನ್ಯಾಯಾಂಗದ ಮುಖ್ಯಸ್ಥನೂ ಕೂಡ ಅಧ್ಯಕ್ಷನ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದು ಬಹಳ ದೊಡ್ಡ ಬೆಳವಣಿಗೆ. ಅಂತಹದ್ದೇನಾಯ್ತು ಕೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ನಮ್ಮ ಪಕ್ಕದ ಅಂದ್ರೆ ನಮ್ಮ ನೆರೆಯ ದೇಶಗಳ ಮೇಲೆ ದಾಳಿ ಮಾಡಿದ್ದು ಬಹಳ ದೊಡ್ಡ ತಪ್ಪು, ನಾವು ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀವಿ, ಇನ್ ಮುಂದೆ ನಾವು ದಾಳಿ ಮಾಡೋದಿಲ್ಲ. ಆ ದೇಶಗಳು ಕೂಡ ತಮ್ಮ ನೆಲವನ್ನ ನಮ್ಮ ಮೇಲಿನ ದಾಳಿಗೆ ಬಳಸೋದಕ್ಕೆ ಬಿಡಬಾರದು ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ಗಳ ಬಗ್ಗೆ ಎಲ್ಲಾ ಮಾಧ್ಯಮಗಳು ಕೂಡ ಕವರ್ ಮಾಡಿಬಿಡ್ತವೆ. ಆದ್ರೆ ಮಿತ್ರರೇ, ರಾತ್ರಿಯಿಂದ ಈ ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿ 1 to 2 ಆಗತ್ತೆ. ಅದು ಕುವೈತ್ ಇರಬಹುದು, ಬಹರೈನ್ ಇರಬಹುದು, ಸೌದಿ ಅರೇಬಿಯಾ ಇರಬಹುದು, UAE ಇರಬಹುದು. ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಇರಾನ್ ಟಾರ್ಗೆಟ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದೇನಿದು ಇರಾನ್ನ ಅಧ್ಯಕ್ಷರ ಮಾತಿಗೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಇರಾನ್ನ ಸರ್ವೋಚ್ಚ ನಾಯಕನಾಗಿದ್ದಂಥ ಅಯತುಲ್ಲಾ ಅಲಿ ಖಮೆನೈನ ರೈಟ್ ಹ್ಯಾಂಡ್ ಆಗಿದ್ದ ಅಲಿ ಲಾರಿಜಾನಿ, ಈತ ಇರಾನ್ನ ಭದ್ರತಾ ಸಲಹೆಗಾರನೂ ಕೂಡ ಹೌದು. ಆತ ಅಧ್ಯಕ್ಷನ ವಿರುದ್ಧವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಎಲ್ಲಿಗೆ ಬಾಂಬ್ ಹಾಕಬೇಕು, ಯಾರ ಮೇಲೆ ಬಾಂಬ್ ಹಾಕಬೇಕು, ಯಾವುದು ನಮ್ಮ ಟಾರ್ಗೆಟ್ ಆಗಿರಬೇಕು, ಇದನ್ನೆಲ್ಲ ಡಿಸೈಡ್ ಮಾಡುವಂಥದ್ದು ಇರಾನ್ನ ಸೇನೆ. ಅದಕ್ಕೂ ಪೊಲಿಟಿಕಲ್ ಲೀಡರ್ಶಿಪ್ಗೂ ಯಾವುದೇ ಸಂಬಂಧ ಇಲ್ಲ. ನಾವೆಲ್ಲಿಗೆ ದಾಳಿ ಮಾಡಬೇಕು ಅಂತ ಪೊಲಿಟಿಕಲ್ ಲೀಡರ್ಶಿಪ್ಪನ್ನು ಕೇಳಿ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಲ್ಲಿಗೆ ಇರಾನ್ನ ಅಧ್ಯಕ್ಷರಿಗೆ ಏನು ಬೆಲೆ ಉಳಿತು? ಅವರೊಂದು ರೀತಿಯಲ್ಲಿ ಲೇಮ್ ಡಕ್ ಅಧ್ಯಕ್ಷ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಸೇನೆಯ ಮೇಲೆ ಅಧ್ಯಕ್ಷರಿಗೆ ಪವರ್ ಇಲ್ಲ ಅಂದಮೇಲೆ ಇನ್ನು ಅಧ್ಯಕ್ಷರಿದ್ರೂ ಏನು ಪ್ರಯೋಜನ? ನಾಳೆ ಇರಾನ್ನ ಸೇನೆಗೆ ಎಷ್ಟು ದಿನ ಮನಸ್ಸು ಬರುತ್ತೋ ಅಷ್ಟು ದಿನ ಯುದ್ಧ ಮಾಡುತ್ತೆ. ಸರ್ಕಾರಕ್ಕಲ್ಲೇನೂ ಕೆಲಸವೇ ಇಲ್ಲ, ರಾಜತಾಂತ್ರಿಕತೆಗೆ ಯಾವುದೇ ಅವಕಾಶವೇ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈತ ಒಬ್ಬನೇ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಓಕೆ, ಅಲ್ಲಿನ ನ್ಯಾಯಾಂಗದ ಮುಖ್ಯಸ್ಥ ಇದನ್ನಲ್ಲ, ಈ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇದ್ದ ಹಾಗೆ ಹೇಳಬಾರ್ದು. ಆ ಅರ್ಹತೆ ಈತನಿಗೆ ಸ್ವಲ್ಪನೂ ಕೂಡ ಇಲ್ಲ. ಆತನ ಹೆಸರು ಗುಲಾಂ ಹುಸೇನಿ ಅಂತ. ಈತ ಕೂಡ ಸರ್ಕಾರದ ಭಾಗ. ಆ ಗುಲಾಂ ಹುಸೇನಿನೂ ಕೂಡ ಹೇಳಿದಾನೆ, ಪಕ್ಕದ ರಾಷ್ಟ್ರಗಳ ಮೇಲೆ ದಾಳಿ ನಿಲ್ಲೋದಿಲ್ಲ, ನಾವು ದಾಳಿ ಮಾಡ್ತಾ ಇರುವಂತದ್ದು ಸರಿಯಾಗೇ ಇದೆ, ಅದಕ್ಕೆ ನಾವೇನು ಕ್ಷಮೆ ಕೇಳಬೇಕಾಗಿಲ್ಲ ಅನ್ನುವಂತಹ ಅರ್ಥದಲ್ಲಿ ಆತ ಮಾತನಾಡಿದ್ದಾನೆ. ಅಲ್ಲಿಗೆ ಇಸ್ರೇಲ್ ಬಯಸಿತ್ತಲ್ಲ, ಈ ಖಮೆನೈ ಸತ್ತ ಬಳಿಕ ಇರಾನ್ನಲ್ಲಿ ಆಂತರಿಕವಾಗಿ ಗುದ್ದಾಟ ಆಗಬೇಕು, ಮುಂದಿನ ನಾಯಕತ್ವಕ್ಕಾಗಿ ಹೋರಾಟ ಆಗಬೇಕು ಅಂತ. ಅದು ಎಕ್ಸಾಕ್ಟ್ ಆಗಿ ಹಾಗೆ ಆಗ್ತಾ ಇದೆ. ಈಗ ಸುಪ್ರೀಂ ಲೀಡರ್ ಆಯ್ಕೆ ವಿಚಾರದಲ್ಲೂ ಕೂಡ ಬಹಳ ಕಗ್ಗಂಟಾಗಿದೆ ಎನ್ನುವಂಥ ಸುದ್ದಿ ಇದೆ. IRGC ತನಗೆ ಬೇಕಾದಂತಹ ವ್ಯಕ್ತಿಯನ್ನೇ ತಂದು ಕೂರಿಸೋದಕ್ಕೆ, ಅಂದರೆ ಕಂಪ್ಲೀಟ್ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಎನ್ನುವಂಥ ವರದಿಗಳಿದಾವೆ. IRGC ಯಾರನ್ನ ಕೂರಿಸೋದಕ್ಕೆ ಯತ್ನ ಮಾಡ್ತಾ ಇದೆ ಅಂತಂದ್ರೆ ಇದೇ ಅಲಿ ಲಾರಿಜಾನಿಯನ್ನ. ಅಲ್ಲಿನ ಕ್ಲೆರಿಕ್ಗಳು ನಮ್ಮ ಹಿಡಿತ ಎಲ್ಲಿ ತಪ್ಪು ಹೋಗ್ಬಿಡುತ್ತೋ, ಈ ಸರ್ವೋಚ್ಚ ನಾಯಕನ ಪಟ್ಟ ಕ್ಲೆರಿಕ್ಗಳಿಗೆ ಸಿಗಬೇಕು ಅಂತ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಅಲಿ ಲಾರಿಜಾನಿ ಇದ್ದಾನಲ್ಲ, ಈತ ಕ್ಲೆರಿಕ್ ಅಲ್ಲ. ಹೀಗೆ ಮಿತ್ರರೇ, ಒಂದು ದೊಡ್ಡ ಮಟ್ಟದ ಪವರ್ ಸ್ಟ್ರಗಲ್ ನಡೀತಾ ಇರುವಂತಹದ್ದು ಬಹಿರಂಗಗೊಳ್ತಾ ಇದೆ. ಸಹಜವಾಗಿ ಇದು ಬಹಳ ಡೇಂಜರಸ್ ಕೂಡ. ಯಾಕೆಂದ್ರೆ ಇರಾನ್ ಬಳಿಯಲ್ಲಿ ಈಗಲೂ ಸಹ ಅತ್ಯಂತ ಆಧುನಿಕವಾದಂತಹ ಡೆಡ್ಲಿ ವೆಪನ್ಗಳಿದಾವೆ. ಅದನ್ನ ಬಳಸುವಂತವರ ಮೇಲೆ ಯಾರಾದ್ರೂ ಒಬ್ಬರಿಗೆ ನಿಗ್ರಹ ಇರಲೇಬೇಕಲ್ವಾ? ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಬಳಸಬಹುದು ಅಂತ ಆದ್ರೆ ಮುಂದಿನ ಕತೆ ಏನು? ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಈ ಯುದ್ಧದಲ್ಲಿ ಇರಾನನ್ನ ಮಂಡಿಯೂರುವಂತೆ ಮಾಡೋದಕ್ಕೆ 2 ಖತರ್ನಾಕ್ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾವೆ ಎನ್ನುವಂಥ ವರದಿಗಳು ಪಬ್ಲಿಷ್ ಆಗಿದ್ದಾವೆ. ಅದೇನು ನೋಡೋದಾದ್ರೆ, ಮೊದಲನೆಯದಾಗಿ ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ ಅಮೆರಿಕ ಸ್ಕೆಚ್ ಹಾಕಿದೆ. ಇದೊಂಥರ ಹೇಗೆ ಅಂತಂದ್ರೆ ಇರಾನ್ನ ಹೃದಯಕ್ಕೆ ಕೈ ಹಾಕದ ಹಾಗೆ. ಈಗ ಇಡೀ ಇರಾನ್ ದೇಶದ ಒಳಗೆ ಅಮೆರಿಕ ಭೂಸೇನೆಯನ್ನು ನುಗ್ಗಿಸುವಂತಹದ್ದು ಬಹಳ ಕಷ್ಟ ಇದೆ. ಯಾಕೆ ಅಂತಂದ್ರೆ ಅಲ್ಲಿ IRGC ಈಗಲೂ ಕೂಡ ಆಕ್ಟಿವ್ ಆಗಿದೆ, ಅವರಿಗೆ ಶಕ್ತಿ ಇದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕ ಏನೂ ಗೊತ್ತಿಲ್ಲದೆ ಇರಾನ್ನ ಒಳಗೆ ತನ್ನ ಸೇನೆಯನ್ನು ನುಗ್ಗಿಸಿದ್ದೆ ಆದರೆ ಅದೆಷ್ಟರ ಮಟ್ಟಿಗೆ ಸಾವು ನೋವುಗಳಾಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕಾಗೆ ಇದು ಸೋಲಿಗೆ ಕಾರಣ ಆದರೂ ಕೂಡ ಆಶ್ಚರ್ಯ ಇಲ್ಲ. ಈ ಹಿಂದೆ ಇರಾಕ್ಗೆ ಭೂಸೇನೆಯನ್ನು ನುಗ್ಗಿಸಿದ್ರು, ಆಗ್ಲೂ ಹಾನಿಯಾಗಿತ್ತು. ಆದರೆ ಇರಾಕ್ನ ಟೆರೈನ್ ಬೇರೆ ರೀತಿಯಾಗಿದೆ. ಅದೊಂದು ಖಾಲಿ ಜಾಗ, ಮರಳು ಭೂಮಿ. ಅಲ್ಲಿ ನೀವು ಸ್ಯಾಟಲೈಟ್ ಮೂಲಕವಾಗಿ ಅಲ್ಲಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು, ಮುಂದಿನ ಪ್ರದೇಶಕ್ಕೆ ಹೋಗಬಹುದಾ ಬೇಡವಾ ಅಂತ. ಆದರೆ ಇರಾನ್ ಹಾಗಲ್ಲ. ಇರಾನ್ನ ಟೆರೈನ್ ಇದೆಯಲ್ಲ, ಬಹಳ ಡೆಡ್ಲಿ ಆಗಿದೆ. ಅಲ್ಲಿನ ಭೌಗೋಳಿಕ ಸ್ಟ್ರಕ್ಚರ್ ಇದೆಯಲ್ಲ, ಇದು ಅಮೆರಿಕ ಭೂಸೇನೆಯನ್ನು ನುಗ್ಗಿಸೋದಕ್ಕೆ ಯೋಗ್ಯವಾಗಿಲ್ಲ. ಇದು ಅಮೆರಿಕಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಅಂತಹ ದುಸ್ಸಾಹಸಕ್ಕೆ ಅಮೆರಿಕ ಕೈ ಹಾಕುವಂತಹ ಸಾಧ್ಯತೆ 199% ಕಡಿಮೆ ಇದೆ. ಮೊದಲಾಗಿದ್ರೆ 100% ಅಂತ ಹೇಳಬಹುದಿತ್ತು. ಸದ್ಯ ಟ್ರಂಪ್ ಇರೋದಲ್ವಾ, ಈತನ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಮಾಡುವಂತಹ ವ್ಯಕ್ತಿ. ಹೀಗಾಗಿ ನಾನು 99% ಅಂತ ಹೇಳಿದೆ. ಈ ಭೂಸೇನೆಯನ್ನ ಇಡೀ ಇರಾನ್ನ ಒಳಗೆ ನುಗ್ಗಿಸೋ ಬದಲಾಗಿ ಇರಾನ್ನ ಹೃದಯ ಇದೆಯಲ್ಲ, ಅದನ್ನೇ ಹಿಡ್ಕೊಂಡ್ರೆ ಹೇಗೆ? ಇದು ಈಗ ಅಮೆರಿಕದ ಪ್ಲಾನ್. ಆ ಇರಾನ್ನ ಹೃದಯ ಯಾವುದು ಕೇಳಿದ್ರೆ ಕಾರ್ಗ್ ದ್ವೀಪ. ಈ ಕಾರ್ಗ್ ದ್ವೀಪ ಇದೆಯಲ್ಲ, ಇದು ಬಹಳ ಪುಟ್ಟದಾದಂತಹ ದ್ವೀಪ. ಇರಾನ್ನ ಕಡಲ ತೀರದಿಂದ 25 ಕಿಲೋಮೀಟರ್ ದೂರದಲ್ಲಿ ಪರ್ಷಿಯನ್ ಗಲ್ಫ್ ಭಾಗದಲ್ಲಿ ಈ ದ್ವೀಪ ಇದೆ. ಇದು ಇರಾನ್ನ ಆಡಳಿತಕ್ಕೆ ಒಳಪಟ್ಟಂತಹ ದ್ವೀಪ. ಇದು ಯಾಕೆ ಇರಾನ್ನ ಹೃದಯ ಅಂತ ಕರೆಯಲ್ಪಡುತ್ತೆ ಕೇಳಿದ್ರೆ, ಇರಾನ್ನ ಆರ್ಥಿಕತೆಯ ಬ್ಯಾಕ್ ಬೋನ್ ಆದಂತಹ ಆಯಿಲ್ ಇದೆಯಲ್ಲ, ಅದರಲ್ಲಿ 90% ಎಕ್ಸ್ಪೋರ್ಟ್ ಆಗುವಂತಹದ್ದು ಇದೇ ದ್ವೀಪದ ಮೂಲಕವಾಗಿ. ಇದೇನಿದು ಎಲ್ಲ ಆಯಿಲ್ ಅಲ್ಲೇ ಸಿಕ್ಬಿಡುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ.
ಇರಾನ್ನ ಬೇರೆ ಬೇರೆ ಕಡೆ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಕ್ರೂಡ್ ಆಯಿಲ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಈ ಕಾರ್ಗ್ ದ್ವೀಪದಲ್ಲಿ ಬಹಳ ದೊಡ್ಡದಾದಂತಹ ಅತ್ಯಾಧುನಿಕ ಆಯಿಲ್ ಲೋಡ್ ಟರ್ಮಿನಲ್ ಇದೆ. ಈ ಕ್ರೂಡ್ ಆಯಿಲ್ ಅನ್ನ ಹಡಗಿಗೆ ತುಂಬಿಸಬೇಕಲ್ಲ, ಆ ಫೆಸಿಲಿಟೀಸ್ ಇರುವಂತಹದ್ದು ಈ ಭಾಗದಲ್ಲಿ. ಅದಕ್ಕೆಲ್ಲ ಸಹಜವಾಗಿ ದೊಡ್ಡ ವ್ಯವಸ್ಥೆ ಬೇಕಾಗತ್ತೆ. ಈ ಕಾರ್ಗ್ನಲ್ಲಿರುವಂತಹ ಆಯಿಲ್ ಲೋಡ್ ಟರ್ಮಿನಲ್ ಎಷ್ಟು ದೊಡ್ಡದು ಕೇಳಿದ್ರೆ VLCCಗಳಿಗೆ ಲೋಡ್ ಮಾಡುವಂತಹ ಕೆಪಾಸಿಟಿ ಇರುವ ಲೋಡ್ ಟರ್ಮಿನಲ್ ಇದು. VLCC ಅಂತಂದ್ರೆ ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್. ಈ VLCCಗಳು ಒಮ್ಮೆಗೆ ಎಷ್ಟು ಆಯಿಲ್ ಅನ್ನು ಹೊತ್ತೊಯ್ತವೆ ಅಂತಂದ್ರೆ 20 ಲಕ್ಷ ಬ್ಯಾರೆಲ್ ವರೆಗೂ ಕೂಡ ಇವು ಟ್ರಾನ್ಸ್ಪೋರ್ಟ್ ಮಾಡ್ತವೆ. ಅಷ್ಟೊಂದು ಕೆಪಾಸಿಟಿ ಇರುವಂತಹ ಶಿಪ್ಗಳು ಇವು. ಈಗ ಒಂದು ಬ್ಯಾರಲ್ ಅಂತಂದ್ರೆ 159 ಲೀಟ್ರು, 160 ಅಂತಲೇ ಅಂದುಕೊಳ್ಳಿ. 20 ಲಕ್ಷ ಬ್ಯಾರಲ್ ಅಂತಂದ್ರೆ ಎಷ್ಟು ಲೀಟರ್ ಆಗುತ್ತೆ? ಸರಿ ಸುಮಾರು 32 ಕೋಟಿ ಲೀಟರ್. ಈಗ ನಮ್ಮ ಮನೆಗಳ ಮೇಲೆ ವಾಟರ್ ಟ್ಯಾಂಕ್ ಗಳನ್ನ ಇಟ್ಕೊಂಡಿರ್ತೀವಲ್ಲ, ಅದರ ಸಾಮರ್ಥ್ಯ ಎಷ್ಟಿರುತ್ತೆ? 1000 ಲೀಟ್ರೋ 2000 ಲೀಟ್ರೋ ಇರುತ್ತೆ. ಯೋಚನೆ ಮಾಡಿ, 32 ಕೋಟಿ ಲೀಟರ್ ಹಿಡಿಯುವಂತಹ ಒಂದು ವೆಸಲ್ ಅಂತಂದ್ರೆ ಅದು ಎಷ್ಟು ದೊಡ್ಡದಾಗಿರಬಹುದು ಅಂತ. ನಾನು ಯಾಕೆ ಇದನ್ನ ವಿವರಿಸಿದೆ ಅಂತಂದ್ರೆ, ಅಷ್ಟೊಂದು ದೈತ್ಯಾಕಾರವಾದಂತಹ ಟ್ಯಾಂಕರ್ಗಳಿಗೆ ಆಯಿಲ್ ತುಂಬುವಂತಹ ಟರ್ಮಿನಲ್ ಇರುವಂತಹದ್ದು ಈ ಕಾರ್ಗ್ ದ್ವೀಪದಲ್ಲಿ. ಇರಾನ್ನಿಂದ ಕಳುಹಿಸುವಂತಹ 90% ಆಯಿಲ್ ಲೋಡ್ ಆಗುವಂತಹದ್ದು ಇದೇ ದ್ವೀಪದಲ್ಲಿ. ಇನ್ನೂ ಇಂಟ್ರೆಸ್ಟಿಂಗ್ ಏನು ಗೊತ್ತಾ? ಅಮೆರಿಕದ ಸ್ಯಾಂಕ್ಷನ್ಸ್ ಕಾರಣದಿಂದಾಗಿ ಇರಾನ್ ಇವತ್ತು ಎಕ್ಸ್ಪೋರ್ಟ್ ಮಾಡುತ್ತಲ್ಲ, ಅದರಲ್ಲಿ 95% ಆಯಿಲ್ ಅನ್ನು ಖರೀದಿ ಮಾಡುವಂತಹದ್ದು ಚೈನಾ. ಒಂದು ದಿನಕ್ಕೆ 14 ಲಕ್ಷ ಬ್ಯಾರಲ್ನಷ್ಟು ಚೈನಾ ಆಯಿಲ್ ಅನ್ನು ಖರೀದಿ ಮಾಡುತ್ತೆ. ಅದು ಲೋಡ್ ಆಗಬೇಕು ಅಂತಂದ್ರೆ ಈ ಕಾರ್ಗ್ ದ್ವೀಪದಲ್ಲೇ ಆಗಬೇಕು. ಈ ಪುಟ್ಟ ದ್ವೀಪವನ್ನ ಈಗ ಅಮೆರಿಕ ವಶಕ್ಕೆ ಪಡೆಯುವಂತಹ ಪ್ಲಾನ್ ಮಾಡ್ಕೊಂಡಿದೆ. ಬಹಳ ಈಸಿ, ಇದಕ್ಕೇನು ಬಹಳ ಕಷ್ಟಪಡಬೇಕಾಗಿಲ್ಲ. ಅಮೆರಿಕಾಗೆ ಸೈನಿಕರ ನಷ್ಟವೂ ಕೂಡ ಆಗೋದಿಲ್ಲ. ಒಂದೆರಡು ವಾರ್ಶಿಪ್ಗಳನ್ನು ತಂದು ಎರಡೂ ಕಡೆಯಿಂದ ಬಂದ್ ಮಾಡಿಬಿಟ್ಟು ಪರ್ಷಿಯನ್ ಗಲ್ಫ್ನಲ್ಲಿ ಇರಾನ್ನ ಎಂಟ್ರಿಯನ್ನು ಕ್ಲೋಸ್ ಮಾಡಿದ್ರೆ ಮುಗೀತು. ಇರಾನ್ ದಾಳಿ ಮಾಡೋದಕ್ಕೂ ಕೂಡ ಕಷ್ಟ ಅಲ್ವಾ? ಯಾಕೆಂದ್ರೆ ತನ್ನದೇ ಆಸ್ತಿ ಇರುವಂತಹದ್ದು. ಅದರ ಮೇಲೆ ದಾಳಿ ಮಾಡಿದ್ರೆ, ಅದರಲ್ಲೂ ಸಹ ಅದೊಂದು ಆಯಿಲ್ ಟರ್ಮಿನಲ್, ಅದರ ಮೇಲೆ ಬಾಂಬ್ ಹಾಕಿದ್ರೆ ಏನಾಗುತ್ತೆ? ಅವ್ರದೇ ಆಸ್ತಿಗೆ ಅವರೇ ಬೆಂಕಿ ಹಾಕಿದಾಗ ಆಗುತ್ತೆ. ಹೀಗಾಗಿ ಈ ಪ್ಲಾನ್ ಅನ್ನ ಅಮೆರಿಕ ಮಾಡಿದೆ ಎನ್ನುವಂತಹ ವರದಿಗಳಿದಾವೆ. ಮಿತ್ರರೇ, ಯಾವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವುದೂ ಕೂಡ ಕನ್ಫರ್ಮ್ ಆದಂತಹ ವಿಚಾರಗಳಲ್ಲ. ಇದರ ಜೊತೆಗೆ ಇನ್ನೊಂದು ಸುದ್ದಿ ಏನು ಕೇಳಿದ್ರೆ, ಈಗ ಅಮೆರಿಕಾಗೆ ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಆಗಿರೋದೇನು ಕೇಳಿದ್ರೆ, ಇರಾನ್ನಲ್ಲಿರುವಂತಹ ಈ ನ್ಯೂಕ್ಲಿಯರ್ ಸ್ಟಾಕ್ ಪೈಲ್ಗಳು ಎಲ್ಲಿದ್ದಾವೆ? ಬಹುತೇಕ ಇರಾನ್ ಆ ಎಲ್ಲಾ ನ್ಯೂಕ್ಲಿಯರ್ ಸ್ಟಾಕ್ ಪೈಲ್ಗಳನ್ನ ಅಂಡರ್ಗ್ರೌಂಡ್ ನಲ್ಲಿ ಅಡಗಿಸಿಟ್ಟಿದೆ ಎನ್ನುವಂತಹದ್ದು ಇಸ್ರೇಲ್ ಮತ್ತು ಅಮೆರಿಕದ ನಂಬಿಕೆ. ಮುಖ್ಯವಾಗಿ ನತಾನ್ಸ್, ಫೋರ್ದೋ, ಇಸ್ಫಹಾನ್ ಈ ಅಣುಸ್ಥಾವರಗಳಲ್ಲಿ ಆ 60% ಎನ್ರಿಚ್ ಆಗಿರುವಂತಹ ನ್ಯೂಕ್ಲಿಯರ್ ಸ್ಟಾಕ್ ಪೈಲ್ಗಳಿದಾವೆ ಎನ್ನುವಂತಹದ್ದು ಅಮೆರಿಕ ಮತ್ತು ಇಸ್ರೇಲ್ನ ಊಹೆ. ಈ ನ್ಯೂಕ್ಲಿಯರ್ ಸ್ಟಾಕ್ ಪೈಲ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ವೆನಿಜುವೆಲಾದಲ್ಲಿ ಮದುರೋರನ್ನ ಸೆರೆ ಹಿಡಿಯುವಂತಹ ಸಂದರ್ಭದಲ್ಲಿ ಅಮೆರಿಕ ಒಂದು ಆಪರೇಷನ್ ಅನ್ನ ಕೈಗೊಳ್ತಲ್ಲ, ಆ ರೀತಿಯಾದಂತಹ ಒಂದು ಆಪರೇಷನ್ ಅನ್ನ ಇರಾನ್ನ ಒಳಗೆ ಮಾಡುತ್ತೆ ಎನ್ನುವಂತಹ ವರದಿ ಇರೋದು. ಅಂದ್ರೆ ಅಮೆರಿಕದ ಅತ್ಯಂತ ನುರಿತ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಇರಾನ್ನ ಒಳಗೆ ಏರ್ ಡ್ರಾಪ್ ಮಾಡುವಂತಹದ್ದು. ಹೆಲಿಕಾಪ್ಟರ್ಗಳಲ್ಲಿ ಅವರನ್ನ ಕೆಳಗಿಳಿಸಿ ಅವರು ಆ ಸ್ಟಾಕ್ ಪೈಲ್ಗಳನ್ನ ವಶಕ್ಕೆ ಪಡೆದು ಅದನ್ನ ಅಲ್ಲೇ ಡೈಲ್ಯೂಟ್ ಮಾಡೋದಾಗಿರಬಹುದು ಅಥವಾ ಅದನ್ನ ಅಮೆರಿಕಾಗೆ ಶಿಫ್ಟ್ ಮಾಡೋದಾಗಿರಬಹುದು. ಈ ರೀತಿಯ ಯೋಜನೆಯನ್ನ ಅಮೆರಿಕ ಹಾಕೊಂಡಿದೆ ಅಂತೇಳಿ ವರದಿಗಳು ಪಬ್ಲಿಷ್ ಆಗಿದಾವೆ. ಆದರೆ ಮಿತ್ರರೇ, ಇದು ಅಷ್ಟು ಸುಲಭದ ಕಾರ್ಯಾಚರಣೆ ಅಲ್ಲ. ಮದುರೋ ಸೆರೆ ಹಿಡಿದ ಹಾಗೆ ಈಸಿ ಅಲ್ಲ. ಯಾಕೆ ಗೊತ್ತಾ? ಈಗಾಗಲೇ ನತಾನ್ಸ್, ಫೋರ್ದೋ, ಇಸ್ಫಹಾನ್ ಈ ಎಲ್ಲ ಅಣು ನೆಲೆಗಳನ್ನು ಅಮೆರಿಕವೇ ಹಾನಿ ಮಾಡಿಬಿಟ್ಟಿದೆ. ಅದರ ಮೇಲೆ ಅಮೆರಿಕವೇ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹಾಕಿ ಪುಡಿ ಮಾಡಿಬಿಟ್ಟಿದ್ದಾರೆ. ಈಗ ಈ ಸ್ಟಾಕ್ ಪೈಲ್ಗಳು ಅದರ ಆಳದಲ್ಲಿರಬಹುದು ಅನ್ನುವಂಥದ್ದು ಊಹೆ ಮಾತ್ರ. ಆ ಆಳಕ್ಕೆ ತಲುಪೋದು ಹೇಗೆ? ಇದೆಲ್ಲ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಆಗುವಂಥ ವಿಚಾರವಾ? ಎಂಟ್ರಿ ಎಕ್ಸಿಟ್ ಅನ್ನ ಅಮೆರಿಕವೇ ಬಂದ್ ಮಾಡ್ಕೊಂಡು ಕೂತಿದೆ. ಅಲ್ಲಿಗೆ ದೊಡ್ಡದಾದಂತಹ JCBಗಳು ಹೋಗಬೇಕು, 16 ದಿನ ಕಾರ್ಯಾಚರಣೆಯನ್ನು ಮಾಡಬೇಕು. ಇಷ್ಟೆಲ್ಲ ಆಗುವಂತಹ ಸಂದರ್ಭದಲ್ಲಿ ಇರಾನ್ನ ಫೋರ್ಸ್ ಏನ್ ಮಾಡ್ತಿರುತ್ತೆ? IRGC ಇದೆ ಅಲ್ವಾ, ಅವ್ರಿಗೆ ಈಗಲೂ ಕೂಡ ಸ್ಟ್ರೆಂತ್ ಇದೆ. ಅವರು ಸುಮ್ಮನೆ ಬಿಟ್ಬಿಡ್ತಾರಾ? ಗೊತ್ತಿಲ್ಲ. ಇದು ಕೇಳೋದಕ್ಕೆ ಬಹಳ ಮಜವಾಗಿದೆ, ಆದರೆ ಇದು ಕಾರ್ಯಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಪ್ರಶ್ನೆ ಇದೆ. ಆದರೆ ಅಮೆರಿಕದ ಪತ್ರಿಕೆಗಳು ಈ ರೀತಿಯಾದಂತಹ ವರದಿಗಳನ್ನು ಕೂಡ ಪಬ್ಲಿಷ್ ಮಾಡಿದವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.